ಹಾಯ್ ಎವ್ರಿವನ್, ನಾನಿವತ್ತು ನಿಮಗೆ ಲೈಫ್ ಲಾಂಗ್ ಅವ್ರದ್ದು ಮಸಾಜರ್ ಗನ್ನನ್ನು ತೋರಿಸ್ತಾ ಇದ್ದೀನಿ. ಈ ಮಸಾಜರ್ ಗನ್ನು ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂದರೆ, ಯಾರ್ಯಾರಿಗೆ ಲೆಗ್ ಕ್ರ್ಯಾಂಪ್ಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಆಲ್ಸೋ ಮಸಲ್ಸ್ ಪೇಯ್ನ್ ಇರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ನೆಕ್ ಪೇಯ್ನ್ ಇರುತ್ತೆ, ಅವರು ಇದನ್ನು ಯೂಸ್ ಮಾಡ್ಬೋದು. ಮಸಲ್ಸ್ ಕ್ರ್ಯಾಂಪ್ಸ್ ಮತ್ತು ಲೆಗ್ ಕ್ರ್ಯಾಂಪ್ಸ್ ಅಂತಂದರೆ ಮಸಲ್ಸ್ ಚೆನ್ನಾಗಿರಬೇಕು. ತುಂಬ ಸಣ್ಣ ಇದ್ರು ಅಂತಂದರೆ ಈ ಮಸಾಜರ್ ಗನ್ ಅಷ್ಟೊಂದು ಯೂಸ್ ಆಗೋಲ್ಲ. ಇದರಲ್ಲಿ ನಾನು ತೋರಿಸ್ತಿರೋ ಹಾಗೆ ಪ್ಲಗ್ ಪಾಯಿಂಟ್ ಬರುತ್ತೆ ಚಾರ್ಜ್ ಮಾಡಲಿಕ್ಕೆ, ಇನ್ನೊಂದು ಪವರ್ ಬಟನ್ ಬರುತ್ತೆ ಆ್ಯಂಡ್ ಇದ್ರ ಜೊತೆ ಡಿಫ್ರೆಂಟ್ ಹೆಡ್ ಕೊಟ್ಟಿರ್ತಾರೆ ಇನ್ಸರ್ಟ್ ಮಾಡೋದಕ್ಕೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ರೌಂಡ್ ಶೇಪಲ್ಲಿದೆ ಆ್ಯಂಡ್ ಈ ಥರ ಸ್ಟ್ರೈಟ್ ಆಗಿದೆ. ಡಿಫ್ರೆಂಟ್ ಶೇಪ್ಸ್ ಹೆಡ್ ಬಂದಿರುತ್ತೆ. ಸೊ ಆ ಹೆಡ್ಡನ್ನು ಇನ್ಸರ್ಟ್ ಮಾಡಿ ಪವರ್ ಬಟನ್ ಆನ್ ಮಾಡಿದ್ರೆ ಮಸಾಜರ್ಗನ್ನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಟ್ ಈಸ್ ಲೈಕ್ ವೈಬ್ರೇಷನ್ಸ್ ಮಾಡುತ್ತೆ. ಆ ವೈಬ್ರೇಷನ್ಸಿಂದ ಮಸಲ್ಸ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಇಟ್ಟಿದ್ದಾರೆ ಅದನ್ನು ಮಸಾಜರ್ಗನ್ಗೆ ಇನ್ಸರ್ಟ್ ಮಾಡೋಣ. ನೋಡಿ ಈ ಥರ ಇನ್ಸರ್ಟ್ ಮಾಡಿ ನೀವು ಇಲ್ಲಿ ಪವರ್ ಬಟನ್ ಒಂದು ಸರಿ ಪ್ರೆಸ್ ಮಾಡಿದ್ರೆ ಅದು ಎಷ್ಟು ಚಾರ್ಜ್ ಇದೆ ಅಂತ ತೋರಿಸುತ್ತೆ. ಸೊ ಲಾಂಗ್ ಪ್ರೆಸ್ ಮಾಡಿದ್ರೆ ಮಸಾಜರ್ಗನ್ ಆನ್ ಆಗುತ್ತೆ. ಸೊ ಆನ್ ಆದರೆ ಡಿಫ್ರೆಂಟ್ ಸ್ಪೀಡ್ಸ್ನ ಸೆಟ್ ಮಾಡ್ಕೊಳ್ಳೋಕ್ಕಿದೆ. ಮ್ಯಾಕ್ಸಿಮಮ್ 6 ಲಿಮಿಟ್ ಇದೆ. ಸೊ 1 2 3 ಹೀಗೆ ಕಂಟಿನ್ಯೂಸ್ ಆಗಿ ಪ್ರೆಸ್ ಮಾಡಿದ್ರೆ ಅಪ್ ಟು 6 ಲಿಮಿಟ್ನ ನಾವು ಸ್ಪೀಡ್ ಲಿಮಿಟ್ನ ಸೆಟ್ ಮಾಡ್ಕೊಬೋದು. ಇವಾಗ ನೋಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಈಗ ಸೆಕೆಂಡ್ ಪ್ರೆಸ್ ಮಾಡಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ, ಇನ್ನೂ ಸ್ವಲ್ಪ ಜಾಸ್ತಿ, ಆ ಥರ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ಸೊ ಅಪ್ ಟು 6 ನಾವು ಸ್ಪೀಡ್ ಲಿಮಿಟನ್ನು ಸೆಟ್ ಮಾಡ್ಕೊಬೋದು ಈ ಮಸಾಜರ್ಗನ್ನಲ್ಲಿ. ನಾನು ಈ ಮಸಾಜರ್ಗನ್ನು ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಿದ್ದೀನಿ. ನನಗೆ ಲೆಗ್ ಕ್ರ್ಯಾಂಪ್ಸ್ ಜಾಸ್ತಿ ಇದೆ. ಸೊ ರಿಸಲ್ಟು ನನಗೆ ಫೀಲ್ ಗುಡ್ ಅಂತ ಅನಿಸಿದೆ. ಬೆಟರ್ ಫೀಲ್ ಆಗುತ್ತೆ. ಯಾವಾಗ ಸ್ವಲ್ಪ ಎಕ್ಸ್ಟ್ರೀಮ್ ಪೇಯ್ನ್ ಇರುತ್ತೆ, ನಾನು ಅವಾಗ ಅದನ್ನು ಯೂಸ್ ಮಾಡ್ತೀನಿ. ಚೆನ್ನಾಗಿದೆ, ಚೆನ್ನಾಗಿ ವರ್ಕ್ ಕೂಡ ಆಗ್ತಾಯಿದೆ. ಅಂದರೆ ನೀವು ಇದನ್ನು ಒಂದು ಸರಿ ಚಾರ್ಜ್ ಮಾಡಿದ್ರೆ ಒಂದು 2-3 ಡೇಸ್ ಯೂಸ್ ಮಾಡ್ಬೋದು. ಬಿಕಾಸ್ ಮ್ಯಾಕ್ಸಿಮಮ್ ನೀವು ಇದನ್ನು ಕಂಟಿನ್ಯೂಸ್ ಆಗಿ 20 ಮಿನಿಟ್ಸ್ ಯೂಸ್ ಮಾಡೋಕ್ಕಾಗುತ್ತೆ. 20 ಮಿನಿಟ್ಸ್ ಆದಮೇಲೆ ಇದು ಆಟೋ ಆಫ್ ಆಗಿಬಿಡುತ್ತೆ. ಆಮೇಲೆ ಒಂದು 5 ಮಿನಿಟ್ಸ್ ಟೈಮ್ ಕೊಟ್ಟು ನೆಕ್ಸ್ಟ್ ಆಗಿ ಇನ್ನೊಂದು ಸರಿ ನಾವು ಆನ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಅದು ಬ್ಯಾಟ್ರಿ ಹೀಟ್ ಆಗುತ್ತೆ ಅಂತ ಮೋಸ್ಟ್ಲಿ 20 ಮಿನಿಟ್ಸ್ ಸೆಟ್ ಮಾಡಿದ್ದಾರೆ ಅನಿಸುತ್ತೆ. 20 ಮಿನಿಟ್ಸ್ವರೆಗೂ ನಾನ್ ಸ್ಟಾಪ್ ಯೂಸ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಅಷ್ಟರಲ್ಲೇ ಸಾಕು, ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿರುತ್ತೆ 20 ಮಿನಿಟ್ಸಿಗೆ. ಸೊ ಈ ಬ್ಯಾಟ್ರಿ ಬಗ್ಗೆ ಹೇಳಬೇಕಂತ ಅಂದರೆ ಬ್ಯಾಟ್ರಿ ಸ್ವಲ್ಪ ಚೆನ್ನಾಗಿದೆ. ನಾನು ಇದನ್ನು ಒಂದು ಸರಿ ಚಾರ್ಜ್ ಮಾಡಿ ಆಲ್ಮೋಸ್ಟ್ 1 ವೀಕ್ವರೆಗೂ ಯೂಸ್ ಮಾಡ್ತಿರ್ತೀನಿ. ಎವ್ರಿ ಡೇ 20 ಮಿನಿಟ್ಸ್ ಯೂಸ್ ಮಾಡಿದ್ರೆ, ಇಫ್ ಇನ್ ಕೇಸ್ 1 ಅವರ್ 2 ಅವರ್ಸ್ ಯೂಸ್ ಮಾಡಿದ್ರೆ ಮೋಸ್ಟ್ಲಿ ರೆಡ್ಯೂಸ್ ಆಗುತ್ತೆ. 2 ಡೇಸ್ ಒಂದು ಸರಿ ಚಾರ್ಜ್ ಮಾಡಬೇಕಾಗುತ್ತೆ ಅನಿಸುತ್ತೆ. ಈ ಡಿಫ್ರೆಂಟ್ ಹೆಡ್ ಇನ್ಸರ್ಷನ್ಸ್ ಏನಿದೆ ಅದನ್ನು ನೀವು ಇವಾಗ ನೆಕ್ ಪೇಯ್ನ್ ಇದ್ದರೆ ಬೇರೆ ಹೆಡ್ಡನ್ನು ಇನ್ಸರ್ಟ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಈ ರೌಂಡ್ ಶೇಪ್ ಹೆಡ್ ನನಗೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಇದೆ. ಸೊ ಹಾಗಾಗಿ ಈ ಹೆಡ್ಡನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ನಾನು ಯಾವಾಗ ಮಸಾಜರ್ಗನ್ ಯೂಸ್ ಮಾಡ್ತೀನಿ. ಅವಾಗ ಬೇರೆದೆಲ್ಲ ಟ್ರೈ ಮಾಡಿದ್ದೀನಿ, ಬೇರೆ ಹೆಡ್ಸ್ ಟ್ರೈ ಮಾಡಿದ್ದೀನಿ. ಅದೆಲ್ಲ ಸ್ವಲ್ಪ ಶಾರ್ಪ್ ಅಂತ ಅನಿಸುತ್ತೆ. ಬಟ್ ಈ ರೌಂಡ್ ಶೇಪ್ ಹೆಡ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ನಿಮಗೆ ಯಾರಿಗಾದರೂ ಲೆಗ್ ಕ್ರ್ಯಾಂಪ್ಸ್ ಇರುತ್ತೆ, ಯಾರ್ಯಾರು ಜಿಮ್ಗೆ ಹೋಗ್ತಾ ಇರ್ತೀರ, ಮಸಲ್ ಕ್ರ್ಯಾಂಪ್ಸ್ ಇರುತ್ತೆ, ಬ್ಯಾಕ್ ಪೇಯ್ನ್ ಇರುತ್ತೆ, ಅವರು ಇದನ್ನು ಟ್ರೈ ಮಾಡಿ ನೋಡ್ಬೋದು. ವೈಬ್ರೇಷನ್ಸ್ ಚೆನ್ನಾಗಿದೆ. ಸ್ಪೀಡ್ ಲಿಮಿಟ್ 1ಕ್ಕೆ ಇಟ್ಕೊಂಡೇ ಚೆನ್ನಾಗಿ ಮಸಾಜ್ ಮಾಡುತ್ತೆ. ಬಟ್ ಇನ್ನು 6 ಅಪ್ ಟು 6ವರೆಗೂ ಸ್ಪೀಡ್ ಲಿಮಿಟ್ ನೀವು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮೇಯ್ನಾಗಿ ಲೆಗ್ ಕ್ರ್ಯಾಂಪ್ಸಿಗೆ ಅಂತಲೇ ತರಿಸ್ಕೊಂಡಿದ್ದು. ಸೊ ಹಾಗಾಗಿ ಚೆನ್ನಾಗಿ ಯೂಸ್ ಆಗಿದೆ.